ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ. ಪೀತಬೈಲಿನಲ್ಲಿ ನೆತ್ತರ ವಾಸನೆ ಬಂದರೆ ಛತ್ತೀಸ್ಗಢ ರಾಜ್ಯದ ಸುಕ್ಮಾ ಪ್ರದೇಶದಲ್ಲಿ ನೆತ್ತರ ಹೊಳೆಯೇ ಹರಿದಿದೆ. 10 ಮಂದಿ ನಕ್ಸಲರನ್ನು ನಿನ್ನೆ ಹತ್ಯೆ ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅತಿ ಮುಖ್ಯವಾದುದು ಛತ್ತೀಸ್ಗಢದ ಸುಕ್ಮಾ ಪ್ರದೇಶ. ಛತ್ತೀಸ್ಗಢದ ಹಲವು ಪ್ರದೇಶಗಳು ಬಹು ನಕ್ಸಲ್ ಪೀಡಿತ ಪ್ರದೇಶಗಳಿದ್ದು ಇಂದು ಭಾರತದಲ್ಲೇ ಅತಿ ಹೆಚ್ಚು ನಕ್ಸಲರಿರುವ ಪ್ರದೇಶ ಎಂದು ಕೂಡ ಛತ್ತೀಸ್ಗಢದ ಸುಕ್ಮಾವನ್ನು ಪರಿಭಾವಿಸಲಾಗಿದೆ. 2024 ಈ 10 ತಿಂಗಳುಗಳಲ್ಲಿ ಛತ್ತೀಸ್ಗಢದ ಸುಕ್ಮಾ ಪ್ರದೇಶದಲ್ಲಿ 207 ಜನ ನಕ್ಸಲರನ್ನು ಹತ್ಯೆ ಮಾಡಲಾಗಿದೆ. ಅಥವಾ ಪೊಲೀಸರೊಡನೆ ಹೋರಾಟದಲ್ಲಿ 207 ಮಂದಿ ನಕ್ಸಲರು ಹತರಾಗಿದ್ದಾರೆ. ಕರ್ನಾಟಕದಲ್ಲಿ 1 ಹತ್ಯೆಯಾಗಿದೆ. ಅದು ವಿವಾದವಾಗಿ ಪರಿಣಮಿಸಿದೆ. ಆ ವಿವಾದ ಎಲ್ಲಿಗೆ ಮುಟ್ಟುತ್ತದೆ ಅಂತ ಹೇಳೋದು ಬರುವುದಿಲ್ಲ. ಇದು ಕಾನೂನು ಸುವ್ಯವಸ್ಥೆ ಮತ್ತು ನ್ಯಾಯಕ್ಕಾಗಿ ಹೋರಾಡುವವರ ನಡುವಣ ಹೋರಾಟವಾಗಿದ್ದು ಅದು ಸರಿ ಇದು ಸರಿ ಅಂತ ಹೇಳುವಂತಿಲ್ಲ. ಎಲ್ಲವೂ ಕೂಡ ಸರಿ ಎನ್ನುವಂತೆ ವಿವಾದವನ್ನು ಹುಟ್ಟುಹಾಗುವುದು ಸಹಜವಾಗಿದೆ. ಇನ್ನು ಅಮೆರಿಕದಲ್ಲಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಗೆದ್ದಿರುವುದು ಗೊತ್ತಿರುವ ವಿಷಯ. ಡೊನಾಲ್ಡ್ ಟ್ರಂಪ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಉದ್ಯಮಿ ಎಲಾನ್ ಮಸ್ಕ್ ಅವರು ಕೂಡ ಒಬ್ಬರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯವಾಗಿದೆ. ಬ್ಲೂಮ್ಬರ್ಗ್ ಹೊಸ ಅಧ್ಯಯನದಂತೆ ಈಗಿನ ಹೊಸ ವಿಷಯ ಏನಂತೇಳಿದರೆ, ಡೊನಾಲ್ಡ್ ಟ್ರಂಪ್ ಜನವರಿ 20 ಅಧಿಕಾರ ಸ್ವೀಕರಿಸುವುದು ಖಚಿತ ಎಂದು ಗೊತ್ತಾಗಿರುವುದರಿಂದ ಎಲಾನ್ ಮಸ್ಕ್ ಅವರ ಸಂಪತ್ತು ಒಂದೇ ಸಮನೆ ದುಪ್ಪಟ್ಟು ಏರಿಕೆಯಾಗಿದೆ. ಅವರ ಷೇರು ಮಾರುಕಟ್ಟೆ ಬಹಳ ವೇಗವಾಗಿ ಮೇಲಕ್ಕೆ ಹೋಗಿದೆ. ಆ ಕಾರಣದಿಂದ ಎಲಾನ್ ಮಸ್ಕ್ರವರ ಒಟ್ಟು ಸಂಪತ್ತು ಇವಾಗ $7,000 ಕೋಟಿ. ಎಲಾನ್ ಮಸ್ಕ್ ಅವರು $7,000 ಕೋಟಿ ಸಂಪತ್ತನ್ನು ಒಡೆಯರಾಗಿರುವುದು ಸದ್ಯಕ್ಕೆ ಅವರನ್ನು ಮೀರಿಸುವ ಶ್ರೀಮಂತ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. $4,000 ಚಿಲ್ಲರೆ ಇದ್ದಂಥ ಅವರ ಒಟ್ಟಾರೆ ಸಂಪತ್ತು ಇವಾಗ $7,000 ಕೋಟಿ ಹೋಗಿರುವುದರಿಂದ ಇನ್ನುಳಿದವರು ಅವರ ಹತ್ತಿರಕ್ಕೆ ಬರಲು ಇನ್ನಷ್ಟು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಎಲಾನ್ ಮಸ್ಕ್ ಅವರು ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಯಾವ ರೀತಿ ಮುಂದಿನ ದಿನಗಳ 4 ವರ್ಷಗಳಲ್ಲಿ ಹೆಜ್ಜೆ ಹಾಕ್ತಾರೆ ಹಾಗೂ ಬಂಡವಾಳಶಾಹಿಯನ್ನು ಬೆಳೆಸ್ತಾರೆ ಎನ್ನುವಂಥದ್ದು ನೋಡಬೇಕಾದ ವಿಷಯ. ಯಾಕಂದರೆ ಉದ್ಯಮಿಗಳು ಮತ್ತು ಆಳುವವರ ನಡುವಣ ಅಕ್ರಮ ಸಂಬಂಧ ಎಲ್ಲ ಕಡೆ ವರದಿಯಾಗ್ತಾ ಇದ್ದಾವೆ. ಮಲೇಷ್ಯಾದಲ್ಲಿ ಇಂಥ ವಿಷಯಗಳಲ್ಲಿ ಜೈಲು ಶಿಕ್ಷೆಗಳು ಆಗಿವೆ. ಭಾರತದಲ್ಲಿ ಅದಾನಿ ಮತ್ತು ಮೋದಿಯವರ ಸಂಬಂಧದ ಬಗ್ಗೆ ಸಾಕಷ್ಟು ಟೀಕೆಗಳು ಕೇಳಿ ಬಂದಿವೆ. ಅದಾನಿ ಅವರಿಗೇನೋ ವಾರಂಟು ಬಂದಿದೆ ಅಮೆರಿಕದ ಕೋರ್ಟಿನಿಂದ, ಆದರೆ ಅದಾನಿಯವರ ಬಂಧನದ ಯಾವ ಸೂಚನೆಯೂ ಇಲ್ಲ, ಬರೀ ಗದ್ದಲ ಮಾತ್ರ ಇದೆ. ಆದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ ಇಸ್ರೇಲ್ ಪ್ರಧಾನಿಯಾಗಿರುವಂಥ ಬೆಂಜಮಿನ್ ನೇತನ್ಯಾಹು ಅವರ ಬಂಧನಕ್ಕೆ ಬಂದಿರುವ ವಾರಂಟ್ ವಿಷಯದಲ್ಲಿ ಬಹಳ ಮುನ್ನಡೆ ಉಂಟಾಗಿದೆ. ಬ್ರಿಟನ್ ಸಹಿತ 12 ದೇಶಗಳು ಅಂತಾರಾಷ್ಟ್ರೀಯ ಅಪರಾಧಿ ನ್ಯಾಯಾಲಯವು ನೀಡಿರುವ ವಾರಂಟನ್ನು ಮನ್ನಣೆ ಮಾಡಿವೆ. ಒಂದು ವೇಳೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರು ಬ್ರಿಟನ್ ಅಥವಾ ಈ ಒಪ್ಪಿರುವ ಹೆಚ್ಚಿನ ಯುರೋಪ್ ದೇಶಗಳು 12 ದೇಶಗಳಿಗೆ ಕಾಲಿಟ್ಟಲ್ಲಿ ಅವರನ್ನು ಬಂಧಿಸುವುದಾಗಿ ಆ ದೇಶಗಳು ಹೇಳಿವೆ. ಅಂದರೆ ನೇತನ್ಯಾಹು ಸದ್ಯಕ್ಕೆ ಬ್ರಿಟನ್ನಿಗೆ ಮತ್ತು ಯುರೋಪಿನ ಒಟ್ಟು ಈಗಿನಂತೆ 12 ದೇಶಗಳಿಗೆ ಹೋಗುವಂತಿಲ್ಲ. ಹೋದಲ್ಲಿ ಅವರ ಬಂಧನ ಆಗ್ತದೆ. ಆದ್ದರಿಂದ ಅವರು ಹೋಗೋದಿಲ್ಲ. ಅವರು ಭಾಳ ಬುದ್ಧಿವಂತರಿದ್ದಾರೆ. ಅವರು ಹೋಗೋದಿಲ್ಲ ಅನ್ನೂ ಕೂಡ ಗೊತ್ತಿದೆ. ಅದಲ್ಲದೆ ನೇತಾನ್ಯಾಹು ಮತ್ತು ಇಸ್ರೇಲನ್ನು ಕಾಯಲು
ಅಮೆರಿಕ ಸಂಯುಕ್ತ ಸಂಸ್ಥಾನವೇ ಇರುವಾಗ ಬ್ರಿಟನ್ ಏನು ಮಾಡಿತ್ತು, ಅವರನ್ನು ಬಂಧಿಸಲು ಇಸ್ರೇಲ್ಗಂತೂ ಹೋಗುವುದಿಲ್ಲ, ಬ್ರಿಟನ್ನಿಗೆ ಅವರು ಬರುವುದಿಲ್ಲ. ಹಾಗಾಗಿ ನಾನು ಆ ಗುಂಪಿನಲ್ಲಿ ಇಲ್ಲ ಎಂದು ತೋರಿಸಲು ಬ್ರಿಟನ್ ಈ ರೀತಿ ಮಾಡಿರಬಹುದು ಎನ್ನುವಂಥ ವಾದ ಇದೆ. ಆದರೆ ಆ ವಾದ ಸರಿಯಲ್ಲ. ಅದಕ್ಕೆ ಕಾರಣ ಏನಂತೇಳಿದರೆ, ಈಗ ಬ್ರಿಟನ್ನಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ಆಡಳಿತ ಇಲ್ಲ. ಕನ್ಸರ್ವೇಟಿವ್ ಪಕ್ಷವು ಪಕ್ಕಾ ಇಸ್ರೇಲ್ ಪರ ಇತ್ತು, ಪಕ್ಕಾ ಅಮೆರಿಕದ ಬಂಡವಾಳಶಾಹಿಯ ಪರವಿತ್ತು. ಆದರೆ ಬ್ರಿಟನ್ನಿನಲ್ಲಿ ಈಗ ಇರುವಂಥದ್ದು ಲೇಬರ್ ಪಕ್ಷದ ಆಡಳಿತ. ಲೇಬರ್ ಪಕ್ಷದ ಆಡಳಿತವು ಹಿಂದಿನಿಂದಲೂ ಕೂಡ ಪೂರ್ತಿಯಾಗಿ ಅಮೆರಿಕಕ್ಕೆ ವಾಲಿಲ್ಲ ಹಾಗೂ ಪೂರ್ತಿಯಾಗಿ ಇಸ್ರೇಲಿಗೆ ಮನ್ನಣೆ ನೀಡಿಲ್ಲ. ಬ್ರಿಟನ್ ಮಾತ್ರ ಇಸ್ರೇಲ್ ಪರ ಇದೆ ಅಂತ ಹೇಳಿದರೂ ಕೂಡ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದು ಇಸ್ರೇಲ್ನೊಂದಿಗೆ ಕೈ ಜೋಡಿಸುವುದಿಲ್ಲ. ಹಾಗಾಗಿ ನೇತನ್ಯಾಹು ಏನಾದರೂ ಬ್ರಿಟನ್ನಿಗೆ ಬಂದರೆ ಹಿಡಿದು ಜೈಲಿಗೆ ಹಾಕ್ತೀನಿ ಅಂತ ಈಗ ಬ್ರಿಟನ್ ಹೇಳಿದೆ. ಆದರೆ ನೇತನ್ಯಾಹು ಅಲ್ಲಿಗೆ ಹೋಗುವಷ್ಟು ದಡ್ಡ ಅಲ್ಲ. ಬೇಕಾದರೆ ಅವರು ಅಮೆರಿಕಕ್ಕೆ ಹೋಗ್ಬೋದು, ಅಲ್ಲಿ ಬಂಧಿಸೋದಿಲ್ಲ. ಇನ್ನು ಈಗ ಡೆಲ್ಲಿ 420 ಆಗಿದೆ. ದಿಲ್ಲಿಯಲ್ಲಿ ನಿಮಗೆ ಗೊತ್ತೇ ಇದೆ, ವಾಯು ಗುಣಮಟ್ಟ ಏನಿದೆ, ಆ ಗುಣಮಟ್ಟ ದಿಲ್ಲಿಯಲ್ಲಿ ಭಾಳ ಕೆಟ್ಟು ಹೋಗಿದೆ. ಅದು ಹೊಸ ಸುದ್ದಿಯಲ್ಲ, ಈಗಾಗಲೇ ಹಲವು ದಿನಗಳಿಂದ ಇರುವಂಥ ಸುದ್ದಿ. 38 ಕೇಂದ್ರಗಳಿಂದ ವಾಯು ಮಾಪನಗಳನ್ನು ಅಳವಡಿಸಿ ವಾಯುವನ್ನು ಅಳೆಯಲಾಗ್ತಾ ಇದೆ ದಿಲ್ಲಿಯಲ್ಲಿ ನಿನ್ನೆಯ ಸರಾಸರಿ ವಾಯು ಮಾಲಿನ್ಯದ ಮಟ್ಟ 420 AQI. AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಗಾಳಿಯ ಗುಣಮಟ್ಟದ ಸೂಚ್ಯಂಕ. ಆದರೆ ಈ 38 ಕಡೆಗಳಲ್ಲಿ ದಿಲ್ಲಿಯ ಸಾಕಷ್ಟು ಕಡೆ ಗಾಳಿಯ ಗುಣಮಟ್ಟದ ಇಂಡೆಕ್ಸ್ ಸೂಚ್ಯಂಕ ಏನಿದೆ, AQI ಏನಿದೆ, 490, 460, 70 ಇದೆ. ಅಂದರೆ ಬಹಳ ಕೆಟ್ಟದ್ದು. ಯಾಕಂತಲೇ ಸಾಮಾನ್ಯವಾಗಿ ಗಾಳಿಯ ಗುಣಮಟ್ಟವು 50ರಿಂದ AQI 50ರಿಂದ 150 ಇದ್ದಾಗ ಮಾತ್ರ ಅದು ಸಹಜವಾದ ವಾತಾವರಣವಾಗಿದ್ದು, 200ನ್ನು ದಾಟಿದರೆ ಅದು ಕೆಟ್ಟದಾಗುತ್ತಾ ಸಾಗಿದೆ ಎಂದು, 250, 300ನ್ನು ದಾಟಿದರೆ ಕೆಟ್ಟ ಹವೆ ಜನರ ಆರೋಗ್ಯಕ್ಕೆ ಮಾರಕ ಎಂದು ಪರಿಗಣಿಸಲಾಗುತ್ತದೆ. ದಿಲ್ಲಿಯಲ್ಲಿ ಇವಾಗ ನಿನ್ನೆ ಸರಾಸರಿ ವಾಯು AQI 420 ಇದ್ದು ಜನರ ಆರೋಗ್ಯದ ಮೇಲೆ 420 ದಾಳಿ ಮಾಡಿರುವುದು ಗೊತ್ತಾಗ್ತಾ ಇದೆ. ಇನ್ನು ಇದನ್ನು ದಾಟಿ ನೋಡಿದರೆ ದಿಲ್ಲಿಯಲ್ಲಿ ಯುನೈಟೆಡ್ ಕ್ರಿಶ್ಚಿಯನ್ ಫೋರಮ್ ಏನು ಆರೋಪವನ್ನು ಮಾಡಿದೆ, ದಿಲ್ಲಿಯಲ್ಲಿರುವಂಥ ಯುನೈಟೆಡ್ ಕ್ರಿಶ್ಚಿಯನ್ ಫೋರಮ್ ಒಂದು ಕ್ರಿಶ್ಚಿಯನರ ದೂರು ದುಮ್ಮಾನಗಳಿಗೆ ಸ್ಪಂದಿಸುವ ಸಂಸ್ಥೆಯಾಗಿರೋದು. ಅದರ ಪ್ರಕಾರ 2014ರವರೆಗೆ ದೇಶದಲ್ಲಿ ಕ್ರಿಶ್ಚಿಯನರ ಮೇಲಿನ ಗುಂಪು ದಾಳಿಗಳು ಸುಮಾರು 100ರ ಒಳಗೆ ಇದ್ದವು, 50ರ ಸುತ್ತಿನಲ್ಲಿದ್ದು. ಅದು 2014ರಲ್ಲಿ BJP ಸರ್ಕಾರ ಬಂದ ಮೇಲೆ ಹೆಚ್ಚುತ್ತಾ ಬಂದಿದೆ. ಹಾಗೂ 2017ರಲ್ಲಿ 125, 100ನ್ನು ದಾಟಿ ಮೇಲೆ ಬಂದದ್ದು ಈಗ ಪ್ರತಿ ವರ್ಷ ದಾಟಿ ಹೋಗ್ತಾ ಇದೆ. ಹಾಗೂ 2024ರ ಕಳೆದ 10 ತಿಂಗಳಲ್ಲಿ ಅಕ್ಟೋಬರ್ ಕೊನೆಯವರೆಗೆ 673 ದೂರುಗಳು ದಿಲ್ಲಿಯ ಯುನೈಟೆಡ್ ಕ್ರಿಶ್ಚಿಯನ್ ಫಾರ್ಮ್ಗೆ ಬಂದಿದೆ. ಆ ಮೂಲಕ ಇದು ಸಾಮಾನ್ಯವಾಗಿ ಸರಳ ಜಗಳವಲ್ಲ, ಕ್ರಿಶ್ಚಿಯನ್ ಜನಾಂಗದವರ ಮೇಲೆ ಆಗಿರುವಂಥ ದಾಳಿಗಳ ಒಟ್ಟು ಮೊತ್ತ ಹಾಗೂ ದಾಖಲಾಗಿರುವ ದೂರು ಮಾತ್ರ. ಹೀಗೆ ದಾಖಲಾಗಿರುವ ದೂರುಗಳಲ್ಲಿ ಕೂಡ 673ರಲ್ಲಿ ಕೂಡ ಎಲ್ಲದರ ಮೇಲೆ FIR ದಾಖಲಾಗಿಲ್ಲ. ಭಾರತದ ಅಧಿಕಾರ ಯಾವ ರೀತಿ ಇದೆ ನೋಡಿ, ಬರೀ 40 ಚಿಲ್ಲರೆ ಕೇಸ್ಗಳಲ್ಲಿ ಮಾತ್ರ FIR ದಾಖಲಾಗಿದ್ದು, ಉಳಿದಂತೆ ಕ್ರಿಶ್ಚಿಯನ್ರ ಮೇಲೆ ಗುಂಪು ದಾಳಿಗಳು ಎಲ್ಲ ಕಡೆ ನಡೀತಿದೆ ಎನ್ನುವಂಥ ಆರೋಪವನ್ನು ಯುನೈಟೆಡ್ ಕ್ರಿಶ್ಚಿಯನ್ ಫೋರಮ್ ಮಾಡಿದೆ. ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಹೆಚ್ಚಿನ ಗುಂಪು ದಾಳಿಗಳು ನಡೆಯುತ್ತಿರುವುದಾಗಿ ಕೂಡ ಅದು ಆರೋಪವನ್ನು ಮಾಡಿದೆ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೀವೆಲ್ಲ ನಮ್ಮ P4 ನ್ಯೂಸ್ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.